ಮಾತಾಡೋದು ಕರೆದಾಗ ಅಂಡ್ ರಿಲೀವ್ ರಘು ಅವ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಸರ್. ಟೀ ಶರ್ಟ್ಸ್ ಎಲ್ಲ ಮಾಡಿ ಸೂಪರ್ ಸಕ್ಸಸ್ ಆಗಿದೆ ಎಲ್ಲ ಕಡೆ. ಎಲ್ಲರಿಗೂ ನಮಸ್ಕಾರ. ಅಂದರೆ ಈ ಸಕ್ಸಸ್ ಮೀಟ್ ನಡೀತಿದೆ ಅಂದರೆ ಈ ಸಕ್ಸಸ್ ಬಗ್ಗೆನೇ ಸ್ಟಾರ್ಟ್ ಮಾಡೋದಾದರೆ ಒಂದು ಹೇಳ್ತೀನಿ. ಅದಕ್ಕೆ ಮುಂಚೆ ಯಾವಾಗಲೂ ಅಂದರೆ ಸರ್ವಿಚಾರದಲ್ಲಿ ಚಿಕ್ಕ ವಯಸ್ಸಿಂದ ಫಾಲೋವರ್ ನಾನು, ಹಾಗಾಗಿ ಯಾವಾಗಲೂ ಒಂದು ಓಡ್ತಿರುತ್ತೆ. ಈಗಲೂ ಆ ಥರದ್ದೇ ಒಂದು ಓಡ್ತು. ನನಗನ್ಸಿದ್ದೇ ಹೇಳ್ತೀನಿ, ಯಾವಾಗಲೂ ನೀವು ಹೆಂಗೆ ಹೇಳ್ತೀರಾ ಹಂಗೆ ನನಗನ್ಸಿದ್ದೇ ಹೇಳ್ತೀನಿ. ರಂಗಣ್ಣ ಅವರು ತಪ್ಪು ತಿಳ್ಕೊಬೇಡಿ, ಮ್ಯಾಜಿಕ್ ರಂಗಣ್ಣ ಅವರು ಆಫೀಸರ್ ಕರೆದ್ರು ಮ್ಯಾಜಿಕ್ ಮಾಡೋಕ್ಕೆ ಅಂತ. ಆಗ ನನ್ನ ಮನಸ್ಸಲ್ಲಿ ಓಡ್ತಿತ್ತು, ನೂರಾರು ಫಿಸಿಷಿಯನ್ ಹತ್ರ ಕಳಿಸಿ ಇಂಜೆಕ್ಷನ್ ಹಾಕ್ಸಿದವರು ಅವ್ರ ಮುಂದೆ ಮ್ಯಾಜಿಕ್ ಮಾಡ್ತಾ ಇದ್ದೀರಾ, ಮ್ಯಾಜಿಕ್ಗೆ ಟ್ರಾಜಿಕ್ ತೋರಿಸಿದವರು ಅವರು ಮ್ಯಾಜಿಕ್ ಅಂತ ಅನ್ನಿಸ್ತಿತ್ತು. ಹಿಂಗೆ ಅದೇನೋ ಹಂಗೆ ಓಡ್ತಿದ್ದೆ ಯಾವಾಗಲೂ ತಲೆ. ಚಿಕ್ಕ ವಯಸ್ಸಿಂದಾನು ಅಂದರೆ ಎಲ್ಲ ಮಕ್ಕಳು ಬೇರೆ ಥರ ಇರೋರು, ನಾನು ಬೇರೆ ಥರ ಇರ್ತಿದ್ದೆ. ನನಗೆ ನನ್ನ ಗುರುಗಳು ಇಲ್ಲ, ಇವರು ಟೀಚರ್ ಅಲ್ಲ ಅನ್ಸೋದು ನನಗೆ. ನನ್ನ ಗುರು ಇವರಲ್ಲ ಅಂತ ಯಾವಾಗ ಅನ್ಸೋದು. ನಾನು ಏನು ಹೇಳಿದ್ರು ಅದನ್ನೆಲ್ಲ ಉಲ್ಟಾ ಅನ್ಕೊಳ್ಳೋರು. ಈ ಉಪೇಂದ್ರ ಫಿಲ್ಮ್ ಎಲ್ಲ ಚಿಕ್ಕ ಹುಡುಗನ ಹೊಡೆದು ಕಳಿಸ್ತಾರಲ್ಲ, ಇವನು ಕೆಂಪು ನೀರು ಕೊಟ್ಟು 50 ರೂಪಾಯಿ ಇಸ್ಕೊತಾನೆ, ಕೊಟ್ಟಿಗೆಯಲ್ಲಿ ರಂಗಮ್ಮನ ಜೊತೆ ಇದ್ದ, ಹಿಂಗೆಲ್ಲ ಹೇಳಕ್ಕೆ ಹೋಗಿ ಆ ಹುಡುಗ ಓದೇ ತಿಂತಲ್ಲ, ಹಂಗೆ ಆಗ್ತಿತ್ತು ನಂದು. ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ನಾನು ಹೇಳ್ತೀನಿ. ಆಮೇಲೆ ನನಗೆ ಯಾಕೆ ನಿಮ್ಮನ್ನು ಅಷ್ಟು ಫಾಲೋ ಮಾಡಿದೆ ಅನ್ನೋದಕ್ಕೆ, ಸ್ಕೂಲಲ್ಲಿ ಯಾವಾಗಲೂ ಈ ನೀತಿ ಪಾಠ ಹೇಳ್ತೀನಿ ಅನ್ನೋ ಇದರಲ್ಲಿ ಟೀಚರ್ಗಳು ಹೇಳ್ತಾರೆ, ಮೇ ಬಿ ಕರೆಕ್ಟ್ ಹೇಳ್ತಾರೆ ಅನ್ಸುತ್ತೆ ಅವರು. ನನಗೆ ಹಂಗೇನೋ ಓಡೋದು ಯಾವಾಗಲೂ ತಲೆಯಲ್ಲಿ. ಒಂದು ಬಡವ ತಂದೆ, ತುಂಬ ಬಡವ ತಂದೆ, ಅವನು ತುಂಬ ಕಷ್ಟ ಬಿದ್ದು ಇಬ್ಬರು ಮಕ್ಕಳನ್ನ ಸಾಕ್ತಾರೆ. ಒಂದು ಹಳೆ ಸೈಕಲು, ಒಂದು ಹವಾಯಿ ಚಪ್ಪಲಿ, ಗೋಪಾಲಣ್ಣ ಅಂತಾರದು ಯಾವುದೋ ಒಂದು ಕ್ಯಾರೆಕ್ಟ್ರು ಸಾಕುತ್ತೆ. ಆ ಬಡವ ಸೈಕಲ್ ಮೇಲೆ ಇಬ್ಬರು ಮಕ್ಕಳ ಹೆಸರಿರುತ್ತೆ. ಮಕ್ಕಳೆಲ್ಲ ಚೆನ್ನಾಗಿ ಓದಿ ಬೆಳೆದು ದೊಡ್ಡವ್ರು ಆಗ್ತಾರೆ, ದೊಡ್ಡ ಕಾರ್ಗಳು ತಗೋತಾರೆ. ಆದರೆ ಆ ಮಕ್ಕಳ ಕಾರ್ ಮೇಲೆ ತಂದೆ ಹೆಸರಿರಲಿಲ್ಲ ಅಂತ. ಇದರಿಂದ ಏನು ತಿಳ್ಕೊಂಡ್ರಿ ಮಕ್ಕಳೇ ಅಂತ ಟೀಚರ್ ಕೇಳೋರು ಮಕ್ಕಳಿಗೆ. ಎಲ್ಲ ಮಕ್ಕಳು ಅದೇ ನೋಡಿ, ಆ ಮಕ್ಳಿಗೆ ನೀ ಎತ್ತಿಲ್ಲ, ತಂದೆ ಅಷ್ಟು ಕಷ್ಟ ಬಿದ್ದರು, ಅವ್ರಿಗದು ಗೊತ್ತಾಗ್ತಿಲ್ಲ, ಅವ್ರಿಗೆ ಇದು ಗೊತ್ತು, ಈ ಥರದ್ದು ಏನೇನೋ ಹೇಳೋರು. ನಾನು ಕೈ ಎತ್ತಿದ್ದೆ, ನಿನ್ಗೇನು ಅನಿಸ್ತು ಹೇಳು ಅಂತ. ಏನಿಲ್ಲ, ಅವ್ರ ಅಪ್ಪ ಮಾಡಿದ್ದೆ, ಮಗ ಮಾಡ್ದ ಅಂತಿದ್ದೆ. ಏನು ಹಂಗಂದ್ರೆ ಏನು ನಿನ್ನ ಪ್ರಕಾರ ಅಂತ. ಈಗ ಈ ಸೈಕಲ್ ಇಟ್ಕೊಂಡು ಓಡಿಸ್ತಿದ್ದ ತಂದೆ, ಆ ಸೈಕಲ್ ಮೇಲೆ ಅವ್ನ ತಂದೆ ಹೆಸರು ಯಾಕೆ ಹಾಕಿರಲಿಲ್ಲ ಅಂತ. ಮಕ್ಕಳು ಕಾರ್ ಮೇಲೆ ನಿಮ್ಮ ಹೆಸರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರಲ್ಲ ಮೇಡಮ್, ಅವ್ರೊಂದು ಸೈಕಲ್ ಇರ್ತಾರೆ, ಅವ್ರ ತಂದೆನೂ ಇನ್ನೂ ಕಷ್ಟದಲ್ಲಿ ಸಾಕಿರ್ತಾರೆ, ಅವ್ರ ತಂದೆ ಹೆಸರು ಅವ್ರು ಯಾಕೆ ಹಾಕಿರಲಿಲ್ಲ ಅಂತ. ಆಗ ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಓಕೆ, ಸ್ಟ್ಯಾಂಡ್ ಔಟ್ ಅಂತ ಕಳಿಸೋರು. ಆಮೇಲೆ ಈ ಎಕ್ಸಾಮ್ ಟೈಮಲ್ಲಿ ಫಸ್ಟ್ ರ್ಯಾಂಕ್ ಹುಡುಗನ ಹತ್ರ ಏನಾದ್ರು ಮಾತಾಡ್ತಿರ್ತಿದ್ದೆ, ಬಂದು ಟೀಚರ್ ಹೇಳ್ಕೊಂಡು ಹೋಗ್ಬಿಡೋರು ಆಚೆ. ಏನು ಮಾಡ್ತಾ ಇದ್ದೆ ಎಕ್ಸಾಮ್ ಟೈಮಲ್ಲಿ? ಮಾಡ್ತಾ ಇದ್ದೆ, ನಿಮ್ಮಂತ ಓದಿ ಹೋಗಿದ್ದೆ. ಇಲ್ಲ ಮೇಡಮ್, ಅವ್ನಿಗೆ ನೀವು ಮಾಡಿರೋ ಪಾಠನೇ ಅರ್ಥ ಆಗಿಲ್ಲ, ಅದನ್ನು ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟಲ್ಲಿ ಕರ್ಕೊಂಬಂದ್ಬಿಟ್ರಿ. ಏನು ಅರ್ಥ ಮಾಡಿಸ್ತಿದ್ದೆ? 1 ವರ್ಷದಲ್ಲಿ ನಾವು ಮಾಡ್ಸೋಕ್ಕಾಗ್ತಿದ್ದೀವಿ. ಇಲ್ಲ ಮೇಡಮ್, ಈಗ ನೀವು ಪಾಠ ಮಾಡುವಾಗ ಏನು ಹೇಳ್ಕೊಡ್ತೀರಾ ಮಕ್ಕಳಿಗೆ? ದಾನಗಳಲ್ಲಿ ಶ್ರೇಷ್ಠ ದಾನ ಯಾವುದು ಅಂತ ನೀವು ಕೇಳ್ತೀರಾ ಯಾವಾಗಲೂ. ಅವ್ರು ಯಾರೋ ರಕ್ತದಾನ, ನೇತ್ರದಾನ ಎಲ್ಲ ಅಂತಾರೆ. ಇಲ್ಲ ಮೇಡಮ್, ಅದೆಲ್ಲ ಅಲ್ಲ, ವಿದ್ಯಾದಾನನೇ ಶ್ರೇಷ್ಠ ದಾನ. ಅದೇ ಅಲ್ವಾ ಮೇಡಮ್ ಇಂಪಾರ್ಟೆಂಟು. ಒಬ್ಬ ರ್ಯಾಂಕ್ ಸ್ಟೂಡೆಂಟ್ಗೆ ವಿದ್ಯಾದಾನ ಮಾಡೋ ಟೈಮ್ ಯಾವಾಗ ಬರುತ್ತೆ? ಎಕ್ಸಾಮಲ್ಲಿ. ಅಂದರೆ ನನ್ನ ಹತ್ರ ಏನೂ ಇರಲ್ಲ, ಅವನ ಹತ್ರ ಅಷ್ಟೊಂದಿದೆ. ಆ ವಿದ್ಯಾನ ದಾನ ಮಾಡುವಂತ ಕೇಳ್ತಿದ್ದೆ, ಅದನ್ನು ತೋರಿಸುವಂತಿದ್ದೆ, ಅದನ್ನು ಅವ್ನಿಗೆ ಅರ್ಥ ಮಾಡಿಸ್ತಿದ್ದೆ, ನೀವು ಅಷ್ಟೊಂದು ಕರ್ಕೊಂಡ್ಬಂದ್ರಿ ಅಂತ. ಇದನ್ನು ಅವ್ನಿಗೆ ಹೇಳ್ತಿದ್ದೆ, ದಾನಗಳಲ್ಲಿ ಶ್ರೇಷ್ಠ ದಾನ ವಿದ್ಯಾದಾನ ಕಣೋ, ಆ ಟೈಮ್ ಬರೋದು ಎಕ್ಸಾಮಲ್ಲ ತೋರಿಸು ಅಂತ. ಹಿಂಗೇನೋ ಓದಾಡ್ತಿದ್ದ ಸಮಯದಲ್ಲಿ ನಾನು ಕಂಡ